ಬೇಕಾರಾಗ್ಬೋದು 2 ವರ್ಷದಲ್ಲಿ ಏನು ಬೇಕಾರಾಗ್ಬೋದು. ಹಾಗಂತ ಅವ್ರಿಗೆ ಫ್ಯೂಚರ್ ಇಲ್ಲ ಅಂತ ನಾನು ಹೇಳಿ ತುಂಬ ಪೊಲಿಟಿಕಲ್ ಮೆಚುರಿಟಿಯನ್ನು ನಾನು ನೋಡಿದ್ದೇನೆ ತೇಜಸ್ವಿ ಯಾದವ್ ಅವರಲ್ಲಿ. ರಾಹುಲ್ ಗಾಂಧಿಗಿಂತ ಚೆನ್ನಾಗಿ ಭಾಷಣ ಮಾಡಿದ್ದಾರೆ, ಅವರು ಜನರನ್ನು ಸೆಳೆದಿದ್ದಾರೆ. ಮತ್ತು ಒಂದು ರಾಜ್ಯ ಚುನಾವಣೆಯಲ್ಲಿ ಯಾವ ಸಬ್ಜೆಕ್ಟನ್ನು ಇಟ್ಕೊಂಡು ಹೋಗಬೇಕು ಅನ್ನೋ ಒಂದು ಪ್ರಬುದ್ಧತೆ ತೇಜಸ್ವಿ ಯಾದವ್ಗಿದೆ. ಆದರೆ ರಾಹುಲ್ ಗಾಂಧಿಯವರಲ್ಲಿ ನನಗೆ ಅದು ಕಾಣಲಿಲ್ಲ. ಹೀಗಾಗಿ ತೇಜಸ್ವಿ ಯಾದವ್ ಅವರಿಗೆ ಖಂಡಿತ ಬಿಹಾರದಲ್ಲಿ ಫ್ಯೂಚರ್ ಇದೆ. ಆದರೆ ಅವರು ಆತ್ಮಾವಲೋಕನ ಮಾಡಿಕೊಂಡು ಹೇಗೆ ವಿಪಕ್ಷ ನಾಯಕ ಆಗಿ ಮತ್ತೆ ತಮ್ಮನ್ನು ರೂಪಿಸ್ಕೊಳ್ತಾರೆ ಅನ್ನೋದು ನಾವು ಕಾದು ನೋಡಬೇಕು. ಓಕೆ, ಈಗ ಚಿಕ್ಕ ಬ್ರೇಕ್ ಇರುತ್ತೆ. ಬ್ರೇಕ್ನ ನಂತರ ಸೂರ್ಯ ಮುಕುಂದರಾಜ್ ಅವರನ್ನು ಮಾತಾಡ್ಸೋಣ. ವಿರಾಮದ ನಂತರ ಮತ್ತೆ ಸ್ವಾಗತ. ಸೂರ್ಯ ಮುಕುಂದರಾಜ್ ಅವರು ನಾನು ಮಾತಾಡಿಸ್ತೀನಿ. ಬಹುಶಃ ಆತ್ಮಾವಲೋಕನ ಮಾಡ್ಕೊಳ್ಳುವ ಸಮಯವಾ ನಿಮ್ಗೆ ಅಂತ? ಈಗ ಈ ತರ ಆತ್ಮಾವಲೋಕನ ಮಾಡ್ಕೊಳ್ಳುವಂತ ಪರಿಸ್ಥಿತಿಗಳು ಎಲ್ಲ ಬರ್ತಾ ಇರುತ್ತೆ, ಎಲ್ಲ ಪಾರ್ಟಿಗಳಿಗೂ ಬರ್ತಾ ಇರುತ್ತೆ. ಅದೇನು ಬರದೇ ಇರುವಂತ ಸಂದರ್ಭ ಏನಲ್ಲ. ನಮ್ಗೆ ಈಗ ನೋಡಿ, ಉತ್ತರ ಪ್ರದೇಶದ ಚುನಾವಣೆ ಸಂದರ್ಭದಲ್ಲಿ ಬಿಹಾರ ಫಲಿತಾಂಶ ಸೈಲೆಂಟ್ ಆಗಲ್ಲ ಅಂತ. ಯಾಕಂದ್ರೆ ನಮ್ ಡಿಬೇಟ್ ಅಲ್ಲಿ ನೀವೇ ಮಾತಾಡುವಾಗ ಅಕ್ಕಪಕ್ಕ ಬೆಂಕಿ ಬರೋದು. ಈಗ 3 ಬಾಟಲ್ ನೀರು ಖಾಲಿ ಮಾಡಿದ್ರಿ. ಇಲ್ಲ, 1 ಬಾಟ್ಲು ಖಾಲಿ ಮಾಡಿಲ್ಲ. ಅದ್ ಮಹೇಶ್ ಅವ್ರದ್ದು, ಬಿಜೆಪಿ ಅವ್ರು ಖಾಲಿ ಮಾಡಿರೋದು ನೋಡಿ 3 ಬಾಟ್ಲು. ಸೊ ಅವ್ರು ಗೆದ್ರು ಕೂಡ 3 ಬಾಟ್ಲು ನೀರು ಖಾಲಿ ಮಾಡಿದ್ದಾರೆ ಅಂದ್ರೆ ಜಾಸ್ತಿ. ಸೊ ಎಷ್ಟು ಜನಕ್ಕೆ ನೀರು ಕುಡಿಸ್ತಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ. ಸೊ ನಮ್ಗೆ ಈ ಕಾಂಗ್ರೆಸ್ ಪಕ್ಷಕ್ಕೆ ನೋಡಿ, ಈ ತರದ್ದು ನಾನು ಆಗ್ಲೇ ಹೇಳಿದೆ, ಯಾವ ಮಾರ್ಗದ ಮುಖಾಂತರ ನಾವು ಗೆಲ್ತೀವಿ ಅನ್ನೋದು ಮುಖ್ಯ. ನಮ್ಮ BR ಪಾಟೀಲ್ರು ಹೇಳಿದ್ರು, ಚುನಾವಣೆಯ ಸಂದರ್ಭದಲ್ಲಿ ನೀವು 10,000 ರೂಪಾಯಿ ಹಾಕ್ಬಿಟ್ಟು. ಮಧ್ಯಪ್ರದೇಶದಲ್ಲೂ ಅದನ್ನೇ ಮಾಡಿದ್ರು, ಹರಿಯಾಣದಲ್ಲೂ ಕೂಡ ಅದನ್ನೇ ಮಾಡಿದ್ರು, ರಾಜಸ್ಥಾನದಲ್ಲಿ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಟೀಕೆ ಮಾಡ್ತಾ ಇದ್ದಂತ ಬಿಜೆಪಿ ಅವರು ಅದನ್ನೇ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು. ಸೊ ಇವತ್ತು ನೀವು ತೋರಿಸ್ಕೊಟ್ರಿ ಅವರು ಇಟ್ಕೊಂಡು ಗೆದ್ದಿದ್ದಾರೆ ಅಂತ ಹೇಳಿ. ಚಿಕ್ಕ ಬ್ರೇಕ್ ಹೋಗಿ ಬರೋ ಸಮಯ. ಬ್ರೇಕ್ ಆದ ನಂತರ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ. ತೇಜಸ್ವಿ ಯಾದವ್ ಕ್ಷೇತ್ರದಲ್ಲಿ ಹಾವು ಏಣಿ ಆಟ. 10ನೇ ಸುತ್ತಿನಲ್ಲೂ ಕೂಡ ತೇಜಸ್ವಿ ಯಾದವ್ಗೆ ಹಿನ್ನಡೆ. 3,000 ಮತಗಳ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ ತೇಜಸ್ವಿ ಯಾದವ್, ಮುಖ್ಯಮಂತ್ರಿ ಕ್ಯಾಂಡಿಡೇಟ್. ಹಾಗೆ ಆಡಳಿತ ವಿರೋಧಿ ಅಲೆ ಕೂಡ ಕೈ ಹಿಡಿಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದಂತ ತೇಜಸ್ವಿ ಯಾದವ್ ನಿತೀಶ್ ಕುಮಾರ್ ಅವರ ಆಡಳಿತಕ್ಕೆ ಬ್ರೇಕ್ ಹಾಕಿ, ಸುದೀರ್ಘ ಆಡಳಿತಕ್ಕೆ ಬ್ರೇಕ್ ಹಾಕಿ ಹೊಸ ಸರ್ಕಾರ ರಚನೆ ಮಾಡುವ ಕನಸಿನಲ್ಲಿದ್ದ ತೇಜಸ್ವಿ ಯಾದವ್ ಅವರಿಗೆ 10ನೇ ಸುತ್ತಿನಲ್ಲೂ ಕೂಡ ಭಾರಿ ಹಿನ್ನಡೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಗಮನಿಸ್ತಾ ಇದ್ವಿ. ಬಿಹಾರದ 62 ಕ್ಷೇತ್ರಗಳಲ್ಲಿ ಸದ್ಯಕ್ಕೆ ಹಾವು ಏಣಿ ಆಟ ಮುಂದುವರೆದಿದೆ. 62 ಕ್ಷೇತ್ರಗಳಲ್ಲಿ ಕೇವಲ 5,000 ಮತಗಳ ಅಂತರ ಇರೋದು ಅನ್ನುವಂತ ಮಾಹಿತಿ ಕೂಡ ಈಗ ಸಿಗ್ತಾ ಇರೋದು. 5,000 ಮತಗಳ ಅಂತರ ಸದ್ಯಕ್ಕೆ ಅಂತಿಮ ಹಂತದವರೆಗೂ ನಿರೀಕ್ಷೆಯನ್ನ ಕಾಯ್ದುಕೊಂಡಿದೆ ಈ ಅಖಾಡ. ಕ್ಷಣಕ್ಕೂ ಕೂಡ ಈ ಹಾವು ಏಣಿ ಆಟ ಮುಂದುವರಿತಾ ಇದೆ. ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಅಂತರ ಇರೋದು 5,000 ಮತಗಳ ಅಂತರ ಅಷ್ಟೇ. 62 ಕ್ಷೇತ್ರಗಳಲ್ಲಿ ಬರೀ 5,000 ಮತಗಳ ಅಂತರ. ಯಾರಿಗೆ ವಿಜಯಮಾಲೆ ಅನ್ನುವಂತ ಪ್ರಶ್ನೆ
ಅಂತಿಮ ಹಂತದವರೆಗೂ ಕೂಡ ನಿರೀಕ್ಷೆಗಳಿದೆ. ಇನ್ನು 62 ಕ್ಷೇತ್ರಗಳಲ್ಲಿ 5,000 ಮತಗಳ ಅಂತರ ಇದೆ ಅನ್ನುವಂತ ಮಾಹಿತಿ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಬೋಸರಾಜ್ ಅವರಿದ್ದಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬೋಸರಾಜ್ ಅವರು ನಮಸ್ತೆ ಸರ್. ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ. ಬೋಸರಾಜ್ ಅವರೇ ನಮಸ್ತೆ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅಂತ ಭಾವಿಸ್ತಾ ಪ್ರಶ್ನೆಯನ್ನು ಆರಂಭ ಮಾಡ್ತಾ ಇದ್ದೀನಿ. ಕೇಳಿಸ್ತಾ, ನಮಸ್ಕಾರ. ಈಗ ಇಲ್ಲಿ ಕಾಣಿಸ್ತಾ ಇರುವಂತಹ ನಂಬರ್ಸ್ ನಿಮ್ಗೆ ಖಂಡಿತವಾಗ್ಲೂ ಖುಷಿ ಇರಲ್ಲ ಅನ್ನೋದು ಗೊತ್ತಿದೆ. ಫಸ್ಟ್ ರಿಯಾಕ್ಷನ್ ಏನು? ನಮಸ್ಕಾರ ಮಾಡಿ. ಸರ್, ನಂಬರ್ಸ್ ಗಮನಿಸ್ತಾ ಇದ್ರಿ ಅನ್ಸುತ್ತೆ. ಫಸ್ಟ್ ರಿಯಾಕ್ಷನ್ ನಿಮ್ಮಿಂದ ಬಯಸ್ತಾ ಇದ್ದೀನಿ. ನೋಡಿ, ರಿಸಲ್ಟು ಬಂದಿರತಕ್ಕಂಥದ್ದನ್ನು ನಾವು ಅಲ್ಟಿಮೇಟ್ಲಿ ಜನರ ಕೊಟ್ಟಿರ್ತಕ್ಕಂಥ ಮತದಾರರು ಕೊಟ್ಟಿರ್ತಕ್ಕಂಥ ತೀರ್ಪನ್ನು ನಾವು ಸ್ವಾಗತ ಮಾಡಲೇಬೇಕಾಗ್ತದೆ. ಆದರೆ ಯಾವ ರೀತಿಯಾದಂಥ ಇದರಲ್ಲಿ ಕುತಂತ್ರಗಳು ನಡೆದಿದೆ ಅಂತ ನೋಡಬೇಕಾಗ್ತದೆ. ಈಗ ಮೊದಲು ಆ ತೇಜಸ್ವಿನಿ ಯಾದವ್ ಅವರ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಮಾತಾಡ್ತಿದ್ರಿ. ಅವರು 3,000 ಎನ್ಡಿ ಇದೆ ಅಂತೇಳಿ. ಇವತ್ತು ತೇಜಸ್ವಿನಿ ಯಾದವ್ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ 32% ಜನರು ಮತದಾರರು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅಂಥವ್ರಿಗೆ ಇವತ್ತು ಆಗ್ತಾಯಿದೆ ಅಂದರೆ ಯಾವ ಕಾರಣದಿಂದ ಯಾವ ಕುತಂತ್ರಗಳಿಂದ ಈ ರೀತಿಯಾಗಿ ಅಲ್ಲಿ ರಿಸಲ್ಟ್ಗೆ ಬರಲಿಕ್ಕೆ ಪ್ರಯತ್ನ ಮಾಡಿದರು ಎಂಬುದು ಇವತ್ತು ನಾವು ನೋಡಬೇಕಾಗ್ತದೆ. ಈ ದೇಶದಲ್ಲಿ ಈಗಾಗಲೇ ನೀವು ಕಳೆದ 10-11 ವರ್ಷಗಳಿಂದ ನಾವು ನೋಡ್ತಾ ಇದ್ವಿ. ಶ್ರೀಮಾನ್ ಮೋದಿಯವರು, ಶ್ರೀಮಾನ್ ಅಮಿತ್ ಶಾ ಅವರವರು ಕುತಂತ್ರಗಳಿಂದ ಈ ದೇಶದಲ್ಲಿ ಪ್ರಜಾಸ್ವಾಮ್ಯ ವ್ಯವಸ್ಥೆಯಲ್ಲಿ ನಡೀತಕ್ಕಂಥ ಸ್ವಯಂ ಸತ್ತ ಸಂಸ್ಥೆಗಳನ್ನು, ಅದು ಎಲೆಕ್ಷನ್ ಕಮಿಷನ್ ಇರ್ಬೋದು, ED ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ನ್ಯಾಯಾಂಗ ಇರ್ಬೋದು, ಅನೇಕ ರೀತಿಯಾದ ಅದನ್ನು ದುರುಪಯೋಗ ಮಾಡ್ಕೊಂಡಿರ್ತಕ್ಕಂಥ ಇನ್ಸಿಡೆಂಟ್ಗಳನ್ನ ಈ ದೇಶದ ಜನರು ಈಗಾಗಲೇ ನೋಡಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಅದು ಮಹಾರಾಷ್ಟ್ರದಲ್ಲಿರ್ಬೋದು, ಹರಿಯಾಣದಲ್ಲಿರ್ಬೋದು, ಕರ್ನಾಟಕದಲ್ಲಿರ್ಬೋದು, ಇತ್ತೀಚೆಗೆ ನಡೆದಿರ್ತಕ್ಕಂಥ ಚುನಾವಣೆಗಳಲ್ಲಿ ಇವರು ವೋಟ್ ಚೋರಿ ಮಾಡಿ ಯಾವ ರೀತಿಯಾಗಿ ಕ್ಷೇತ್ರಗಳಲ್ಲಿ ಮತವನ್ನು ವೋಟ್ ಚೋರಿ ಮಾಡಿದ್ರು ಅಂತೇಳಿ ಜನರಿಗೆ ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ. ಸೊ ಆ ದಿಶೆಯಲ್ಲಿ ಈಗಾಗಲೇ ನಮ್ಮ ಸರ್ವೆ ರಿಪೋರ್ಟ್ಸು ನಮ್ಮ ನಾಯಕರುಗಳ ಒಂದು ವೆರಿಫೈ ಮಾಡಿರ್ತಕ್ಕಂಥದ್ದು ನಮಗೂ ಸ್ಟ್ರಾಂಗ್ ಆಗಿ ನಾವು 130ರಿಂದ 140 ಸೀಟ್ ಬರ್ಬೋದು ಅಂತೇಳಿ ನಮ್ಮವರಿಗೆ ಒಂದು ಅಂದಾಜಿತ್ತು. ಆ ಕ್ಷೇತ್ರಗಳಲ್ಲಿ ಬಲವಾಗಿ ವ್ಯತಿರಿಕ್ತವಾಗಿರ್ತಕ್ಕಂಥ ಆ್ಯಂಟಿ ಎಸ್ಟಾಬ್ಲಿಷ್ಮೆಂಟ್ ಇರ್ತಕ್ಕಂಥ ನಿತೀಶ್ ಕುಮಾರ್ ಇರ್ಬೋದು, ಅವ್ರ ಸಚಿವರು ಇರ್ಬೋದು, ಅವರ ಪಕ್ಷ ಇರ್ಬೋದು, ಅವ್ರ ಆ್ಯಂಟಿ ಎಸ್ಟಾಬ್ಲಿಷ್ಮೆಂಟ್ ಇರ್ತಕ್ಕಂಥ ಸಹಿತ ನಾವು ಗುರುತಿಸಿದ್ದೀವಿ. ಅಂತಲ್ಲಿ ರಿಸಲ್ಟ್ ಏನಾದ್ರೂ ಬದಲಾವಣೆ ಆದರೆ ಯಾವ ಕಾರಣದಿಂದ ಆಗಿದೆ ಎಂಬುದು ನಾವು ವಿಶ್ಲೇಷಣೆ ಮಾಡಬೇಕಾಗ್ತದೆ. ಸೊ ಆ ದಿಶೆಯಲ್ಲಿ ಬರುವಂಥ ದಿನಗಳಲ್ಲಿ ಪೂರ್ತಿ ವಿವರಣೆ ಪಡೆದು ಈಗ ಅಲ್ಲಿ ನಡೆದಿರ್ತಕ್ಕಂಥ ಕುತಂತ್ರಗಳು ಏನಾದರೂ ಇದ್ರೆ ಅದನ್ನು ನಾವು ರಾಷ್ಟ್ರದ ಜನರಿಗೆ ತೋರಿಸಬೇಕಾಗ್ತದೆ. ಬೋಸರಾಜ್ ಅವರು ಬಹಳ ಹಿರಿಯರು, ಪಕ್ಷವನ್ನ ತಳಮಟ್ಟದಿಂದ ಕಟ್ಟಿದ ವ್ಯಕ್ತಿಗಳಲ್ಲಿ ಒಬ್ಬರು. ಅವ್ರ ಹತ್ರ ಇನ್ನಷ್ಟು ಪ್ರಶ್ನೆ ಇದೆ. ಅದ್ರ ಜೊತೆಗೆ ನಮ್ಮ ಜೊತೆ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಸಲೀಂ ಅಹಮದ್ ಕೂಡ ಇದ್ದಾರೆ. ಹಾಗೇನೆ ಮೈಸೂರು ಸಂಸದರಾಗಿರ್ತಕ್ಕಂಥ ಯದುವೀರ್ ಒಡೆಯರ್ ಅವರು ಕೂಡ ಇದ್ದಾರೆ. ಲೆಟ್ ಮಿ ಗೋ ಟು ಸಲೀಂ ಅಹಮದ್. ಸಲೀಂ ಅಹಮದ್ ಅವರೇ, ಈಗ ನಾನು ಬೋಸರಾಜ್ ಅವ್ರಿಗೂ ಆಮೇಲೆ ಇದೇ ಪ್ರಶ್ನೆ ತಗೋತೀನಿ. ನಿಮ್ಗೆ ತೆಲಂಗಾಣದಲ್ಲಿ, ಆಂಧ್ರ ಪ್ರದೇಶದಲ್ಲಿ ವರ್ಕೌಟ್ ಆಗಿರ್ತಕ್ಕಂಥದ್ದು, ಬಿಹಾರ